ಅಗ್ರಹಾರದಿಂದ ಮಚ್ಚೇಶ್ವರರು ರಿಲೀಸ್ ಆಗಿದ್ದಾರೆ. ಕೋರ್ಟ್ ಬೇಲ್ ಕೊಟ್ಟಿದೆ. ಅಂತೂ ಇಂತೂ ಪರಪ್ಪನ ಅಗ್ರಹಾರದಿಂದ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ರೀಲ್ಸ್ ಮಚ್ಚೇಶ್ವರರು. ಬಿಗ್ ಬಾಸ್ ಮಾಜಿ ಕಂಟೆಸ್ಟೆಂಟ್ಸ್ ವಿನಯ್ ಗೌಡ ಮತ್ತು ರಜತ್ ಬುಜ್ಜಿ ಬಿಡುಗಡೆ ಆಗಿದ್ದಾರೆ ಬೇಲ್ ಮೇಲೆ, ಜಾಮೀನಿನ ಮೇಲೆ. ನಿನ್ನೆ ಕೋರ್ಟ್ ಜಾಮೀನು ಕೊಟ್ಟಿತ್ತು. ನಿನ್ನೆ ತಡವಾಗಿ ಜೈಲು ಅಧಿಕಾರಿಗಳ ಕೈಗೆ ಬೇಲ್ ಪ್ರತಿ ಸೇರಿದ್ರಿಂದ ನಿನ್ನೆ ರಿಲೀಸ್ ಮಾಡಲಿಲ್ಲ. ಇವತ್ತು ಜೈಲಿನಿಂದ ಇಬ್ಬರು ಕೂಡ ಬಿಡುಗಡೆ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ರಜತ್ ಮತ್ತು ವಿನಯ್ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರ ನೋಡಿ. ರೀಲ್ಸ್ ಅಲ್ಲಿ ಮಚ್ಚಿಡ್ಕೊಂಡು ಹೆಂಗ್ ನಡೆದ್ರೆ ಹಿಂಗೆ ಪರಪ್ಪನ ಅಗ್ರಹಾರದಿಂದ ಈ ತರ ಬರ್ಬೇಕಾಗತ್ತೆ. ಶೋಕಿ ಸರಿ, ಮನರಂಜನೆ ಸರಿ, ಆದ್ರೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು. ಕಾನೂನಿನ ಚೌಕಟ್ಟನ್ನ ಮೀರಿ ನೀವು ಶೋಕಿ ಮನರಂಜನೆ ಮಾಡಕ್ ಹೋದ್ರೆ ಹಿಂಗೆಲ್ಲ ಆಗತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಮಾತಾಡೋಣ ಸರ್, ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನ್ ಆಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬಾ ಖುಷಿ ಆಯ್ತು, ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಾತಾಡೋಣ, ಎಲ್ಲ ಸಿಕ್ಬಿಟ್ಟು ಮಾತಾಡೋಣ. ಮಚ್ಚಿ ಹಿಡ್ಕೊಂಡು ರೀಲ್ ಮಾಡಕ್ ಹೋಗಿ ಆಮೇಲೆ ವಿಲ ವಿಲ ಒದ್ದಾಡೋ ಹಂಗಾಯ್ತು. ಏನೆಲ್ಲ ನಡೀತು ಇಡೀ ಪ್ರಕರಣದಲ್ಲಿ. ಇನ್ಫ್ಯಾಕ್ಟ್ ಅಸಲಿ ಮಚ್ಚಿತ್ತಲ್ಲ, ಅದು ಇದುವರೆಗೂ ಸಿಕ್ಕಿಲ್ಲ. ಎಲ್ಲೋಯ್ತದು ಅಸಲಿ ಮಚ್ಚು, ಏನಾಯ್ತು, ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಒಂದೇ ಒಂದು ರೀಲ್ಸ್ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ವಿಲವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಪೊಲೀಸ್ ಠಾಣೆ ದರ್ಶನ ಮಾಡಿಸಿದೆ. 3 ದಿನ ಖಾಕಿ ಕಸ್ಟಡಿಯಲ್ಲಿ ಇರುವಂತೆ ಮಾಡಿದೆ. ಮಚ್ಚು ಹಿಡಿದಿದ್ದಕ್ಕೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ರಜತ್ ಮತ್ತು ವಿನಯ್ ಗೌಡಗೆ ಖಾಕಿ ಡ್ರಿಲ್. ವಿಚಾರಣೆಯಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಮಚ್ಚು ಹಿಡಿದು ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದ ರಜತ್ ಮತ್ತು ವಿನಯ್ ಗೌಡ 3 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿದ್ರು. ನಿನ್ನೆ ಕೋರ್ಟ್ ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಇನ್ನು ಖಾಕಿ ವಿಚಾರಣೆ ವೇಳೆ ಆರೋಪಿಗಳು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಇಬ್ಬರು ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ಮಚ್ಚು ಬಳಸಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಸ್ಟುಡಿಯೋ ಹಿಂಭಾಗ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಸಾಕ್ಷ್ಯನಾಶ ಮಾಡಿದ್ದಾರಂತೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಬಿಸಾಕಿದ್ದಾಗಿ ಹೇಳಿದ್ದಾರಂತೆ. ಇನ್ನು ಆರೋಪಿಗಳು ತೋರಿದ ಜಾಗದಲ್ಲಿ ಮಹಜರು ನಡೆಸಲಾಗಿದೆ. ಆದರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಪತ್ತೆಯಾಗಿಲ್ಲ. ಸ್ಟುಡಿಯೋದ ಹಿಂದಿರೋ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದೆ. ಅಲ್ಲದೆ ಕಬ್ಬಿಣದ ಮಚ್ಚನ್ನೇ ಹಿಡಿದು ರೀಲ್ಸ್ ಮಾಡಿದ್ದೀವಿ. ಐಫೋನ್ 16 ನಲ್ಲಿ ರೀಲ್ಸ್ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರಂತೆ. ಸಂತೋಷ್ ಎಂಬ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ ಐಫೋನ್ ವಶಕ್ಕೆ ಪಡೆದು ಪೊಲೀಸರು ಸಂತೋಷ್ ವಿಚಾರಣೆ ನಡೆಸಿದ್ದಾರೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಸಾಕ್ಷ್ಯನಾಶದ ಸ್ಥಳವಾಯ್ತ? ದರ್ಶನ್ ಶಿಷ್ಯರು ಇಲ್ಲೇ ಸಾಕ್ಷ್ಯನಾಶ ಮಾಡಿದ್ಯಾಕೆ? ರೇಣುಕಾಸ್ವಾಮಿ ಮೃತದೇಹ ಬಿಸಾಕಿ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದು ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿಯೇ. ಇದೀಗ ವಿಪರ್ಯಾಸವೋ ಕಾಕತಾಳೀಯವೋ, ರೀಲ್ಸ್ ಮಾಡಲು ಬಳಸಿದ್ದ ಮಚ್ಚನ್ನ ದರ್ಶನ್ ಶಿಷ್ಯರು ಇಲ್ಲಿಯೇ ಬಿಸಾಕಿದ್ದಾರಂತೆ. ಸದ್ಯ ಸ್ಟುಡಿಯೋ ಹಿಂಭಾಗದ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದ್ದು, ಇದನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಗ್ರಹಾರದಿಂದ ಮಚ್ಚೇಶ್ವರರು ರಿಲೀಸ್ ಆಗಿದ್ದಾರೆ. ಕೋರ್ಟ್ ಬೇಲ್ ಕೊಟ್ಟಿದೆ. ಅಂತೂ ಇಂತೂ ಪರಪ್ಪನ ಅಗ್ರಹಾರದಿಂದ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ರೀಲ್ಸ್ ಮಚ್ಚೇಶ್ವರರು. ಬಿಗ್ ಬಾಸ್ ಮಾಜಿ ಕಂಟೆಸ್ಟೆಂಟ್ಸ್ ವಿನಯ್ ಗೌಡ ಮತ್ತು ರಜತ್ ಬುಜ್ಜಿ ಬಿಡುಗಡೆ ಆಗಿದ್ದಾರೆ ಬೇಲ್ ಮೇಲೆ, ಜಾಮೀನಿನ ಮೇಲೆ. ನಿನ್ನೆ ಕೋರ್ಟ್ ಜಾಮೀನು ಕೊಟ್ಟಿತ್ತು. ನಿನ್ನೆ ತಡವಾಗಿ ಜೈಲು ಅಧಿಕಾರಿಗಳ ಕೈಗೆ ಬೇಲ್ ಪ್ರತಿ ಸೇರಿದ್ರಿಂದ ನಿನ್ನೆ ರಿಲೀಸ್ ಮಾಡಲಿಲ್ಲ. ಇವತ್ತು ಜೈಲಿನಿಂದ ಇಬ್ಬರು ಕೂಡ ಬಿಡುಗಡೆ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದ ರಜತ್ ಮತ್ತು ವಿನಯ್ ಹೊರಗಡೆ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ರ ನೋಡಿ. ರೀಲ್ಸ್ ಅಲ್ಲಿ ಮಚ್ಚಿಡ್ಕೊಂಡು ಹೆಂಗ್ ನಡೆದ್ರೆ ಹಿಂಗೆ ಪರಪ್ಪನ ಅಗ್ರಹಾರದಿಂದ ಈ ತರ ಬರ್ಬೇಕಾಗತ್ತೆ. ಶೋಕಿ ಸರಿ, ಮನರಂಜನೆ ಸರಿ, ಆದ್ರೆ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು. ಕಾನೂನಿನ ಚೌಕಟ್ಟನ್ನ ಮೀರಿ ನೀವು ಶೋಕಿ ಮನರಂಜನೆ ಮಾಡಕ್ ಹೋದ್ರೆ ಹಿಂಗೆಲ್ಲ ಆಗತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಮಾತಾಡೋಣ ಸರ್, ಎಲ್ಲರೂ ಸೇರ್ಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನ್ ಆಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬಾ ಖುಷಿ ಆಯ್ತು, ತುಂಬಾ ಸಪೋರ್ಟ್ ಮಾಡಿದ್ದೀರಾ.
ಥ್ಯಾಂಕ್ ಯು ಸೋ ಮಚ್. ಮಾತಾಡೋಣ, ಎಲ್ಲ ಸಿಕ್ಬಿಟ್ಟು ಮಾತಾಡೋಣ. ಮಚ್ಚ ಹಿಡ್ಕೊಂಡು ರೀಲ್ ಮಾಡಕ್ ಹೋಗಿ ಆಮೇಲೆ ವಿಲ ಒದ್ದಾಡೋ ಹಂಗಾಯ್ತು. ಏನೆಲ್ಲ ನಡೀತು ಇಡೀ ಪ್ರಕರಣದಲ್ಲಿ? ಇನ್ಫ್ಯಾಕ್ಟ್ ಆ ಅಸಲಿ ಮಚ್ಚಿತ್ತಲ್ಲ, ಅದು ಇದುವರೆಗೂ ಸಿಕ್ಕಿಲ್ಲ. ಎಲ್ಲೋಯ್ತದು ಅಸಲಿ ಮಚ್ಚು? ಏನಾಯ್ತು? ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಒಂದೇ ಒಂದು ರೀಲ್ಸ್ ರಜತ್ ಮತ್ತು ವಿನಯ್ ಗೌಡ ಇಬ್ಬರು ವಿಲ ಅಂತ ಒದ್ದಾಡುವಂತೆ ಮಾಡಿದೆ. ಪೊಲೀಸ್ ಠಾಣೆ ದರ್ಶನ ಮಾಡಿಸಿದೆ. 3 ದಿನ ಖಾಕಿ ಕಸ್ಟಡಿಯಲ್ಲಿ ಇರುವಂತೆ ಮಾಡಿದೆ. ಮಚ್ಚು ಹಿಡಿದಿದ್ದಕ್ಕೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ರಜತ್ ಮತ್ತು ವಿನಯ್ ಗೌಡಗೆ ಖಾಕಿ ಡ್ರಿಲ್. ವಿಚಾರಣೆಯಲ್ಲಿ ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಮಚ್ಚು ಹಿಡಿದು ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದ ರಜತ್ ಮತ್ತು ವಿನಯ್ ಗೌಡ 3 ದಿನ ಪೊಲೀಸ್ ಕಸ್ಟಡಿಯಲ್ಲಿ ಕಳೆದಿದ್ರು. ನಿನ್ನೆ ಕೋರ್ಟ್ ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಇನ್ನು ಖಾಕಿ ವಿಚಾರಣೆ ವೇಳೆ ಆರೋಪಿಗಳು ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾರೆ. ಆರೋಪಿಗಳು ಬಾಯ್ಬಿಟ್ಟಿದ್ದೇನು? ಇಬ್ಬರು ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ಮಚ್ಚು ಬಳಸಿದ್ದಾಗಿ ಒಪ್ಪಿಕೊಂಡಿದ್ದಾರಂತೆ. ಸ್ಟುಡಿಯೋ ಹಿಂಭಾಗ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಸಾಕ್ಷ್ಯನಾಶ ಮಾಡಿದ್ದಾರಂತೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಬಿಸಾಕಿದ್ದಾಗಿ ಹೇಳಿದ್ದಾರಂತೆ. ಇನ್ನು ಆರೋಪಿಗಳು ತೋರಿದ ಜಾಗದಲ್ಲಿ ಮಹಜರು ನಡೆಸಲಾಗಿದೆ. ಆದರೆ ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಮಚ್ಚು ಪತ್ತೆಯಾಗಿಲ್ಲ. ಸ್ಟುಡಿಯೋದ ಹಿಂದಿರೋ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದೆ. ಅಲ್ಲದೆ ಕಬ್ಬಿಣದ ಮಚ್ಚನ್ನೇ ಹಿಡಿದು ರೀಲ್ಸ್ ಮಾಡಿದ್ದೀವಿ. ಐಫೋನ್ 16ನಲ್ಲಿ ರೀಲ್ಸ್ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾರಂತೆ. ಸಂತೋಷ್ ಎಂಬ ವ್ಯಕ್ತಿ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆಯಂತೆ. ಸದ್ಯ ಐಫೋನ್ ವಶಕ್ಕೆ ಪಡೆದು ಪೊಲೀಸರು ಸಂತೋಷ್ ವಿಚಾರಣೆ ನಡೆಸಿದ್ದಾರೆ. ಸುಮ್ಮನಹಳ್ಳಿ ಬ್ರಿಡ್ಜ್ ಸಾಕ್ಷ್ಯನಾಶದ ಸ್ಥಳವಾಯ್ತ? ದರ್ಶನ್ ಶಿಷ್ಯರು ಇಲ್ಲೇ ಸಾಕ್ಷ್ಯನಾಶ ಮಾಡಿದ್ಯಾಕೆ? ರೇಣುಕಾಸ್ವಾಮಿ ಮೃತದೇಹ ಬಿಸಾಕಿ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದು ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿಯೇ. ಇದೀಗ ವಿಪರ್ಯಾಸವೋ ಕಾಕತಾಳೀಯವೋ, ರೀಲ್ಸ್ ಮಾಡಲು ಬಳಸಿದ್ದ ಮಚ್ಚನ್ನ ದರ್ಶನ್ ಶಿಷ್ಯರು ಇಲ್ಲಿಯೇ ಬಿಸಾಕಿದ್ದಾರಂತೆ. ಸದ್ಯ ಸ್ಟುಡಿಯೋ ಹಿಂಭಾಗದ ಜಾಗದಲ್ಲಿ ಒಂದು ಮಚ್ಚು ಪತ್ತೆಯಾಗಿದ್ದು, ಇದನ್ನ ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಗ್ರಹಾರದಿಂದ ಮಚ್ಚೇಶ್ವರರು ರಿಲೀಸ್ ಆಗಿದ್ದಾರೆ. ಕೋರ್ಟ್ ಬೇಲ್ ಕೊಟ್ಟಿದೆ. ಅಂತೂ ಇಂತೂ ಪರಪ್ಪನ ಅಗ್ರಹಾರದಿಂದ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ರೀಲ್ಸ್ ಮಚ್ಚೇಶ್ವರರು. ಬಿಗ್ ಬಾಸ್ ಮಾಜಿ ಕಂಟೆಸ್ಟೆಂಟ್ಸ್ ವಿನಯ್ ಗೌಡ ಮತ್ತು ರಜತ್ ಬುಜ್ಜಿ ಬಿಡುಗಡೆ ಆಗಿದ್ದಾರೆ ಬೇಲ್ ಮೇಲೆ, ಜಾಮೀನಿನ ಮೇಲೆ. ನಿನ್ನೆ ಕೋರ್ಟ್ ಜಾಮೀನು ಕೊಟ್ಟಿತ್ತು. ನಿನ್ನೆ ತಡವಾಗಿ ಜೈಲು ಅಧಿಕಾರಿಗಳ ಕೈ